ಹೇಳು ವೀರೆ, ನಿನ್ ಕೊನೆ ಇಚ್ಛೆ ಏನು ಅಂತ. ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಅದನ್ನ ಪೂರ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀನ್ ಮುಕ್ತಿ ಮಾತ್ರ ಕೇಳ್ಬೇಡ. ನನ್ನ ಕೈನಲ್ಲಿ ಅದನ್ನ ಮಾಡೋದಿಕ್ಕಾಗೋದಿಲ್ಲ. ನನಗಿರೋದೊಂದೇ ಆಸೆ, ಸ್ವತಂತ್ರ ಭಾರತನ ನನ್ನ ಕಣ್ಣಾರೆ ನೋಡ್ಬೇಕು. ಯಾಕೆ ವೀರೇನ್, ನೀನ್ ಯಾಕೆ ಹೀಗೆ ಹೇಳ್ತಾ ಇದೀಯಾ? ಇದು ನನ್ನ ಆಸೆ ಕೂಡ. ನಾನು ಕೂಡ ವೀರೇನ್, ನಿನ್ ಹಾಗೆ ಯಾರೆಲ್ಲ ತಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಿದಾರೋ ಅವ್ರ ಕೊನೆ ಆಸೆ ಖಂಡಿತ ಈಡೇರ್ಸೋದ್ ನೋಡ್ಬೇಕು. ಖಂಡಿತ ಆಗತ್ತೆ. ಆದ್ರೆ ನಾನಾದ್ರೂ ಏನ್ ಮಾಡ್ಲಿ ಹೇಳು? ನಿನ್ನ ಯಾವ ತಾರೀಕಿಗೆ ಗಲ್ಲಿಗೆ ಹಾಕ್ತಾರೆ ಅಂತಾನೂ ಗೊತ್ತಿಲ್ಲ ನನಗೆ. ಅದ್ರ ಮಧ್ಯದಲ್ಲಿ ಯಾವ್ದಾದ್ರೂ ಅಲೌಕಿಕ ಘಟನೆ ನಡೀದೇ ಇದ್ರೆ ಅಲ್ಲಿವರೆಗೂ ಇದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದ್ರ ಬದಲಾಗಿ ನೀನ್ ಬೇರೆ ಏನಾದ್ರೂ ಕೇಳು ವೀರೇನ್. ಇಲ್ಲಿ ನೋಡಿಲ್ಲಿ, ಮನೆಯವ್ರನ್ನ ಯಾರನ್ನಾದ್ರೂ ನೋಡುವಂತ ಮನ್ಸಾಗ್ತಾ ಇದೆಯಾ? ಯಾರಿಗಾದ್ರೂ ಪತ್ರ ಬರೆಯೋ ಮನ್ಸಾಗ್ತಿದ್ಯಾ? ಏನಾದ್ರೂ ಹೇಳ್ಬೇಕು ಅನಿಸ್ತಿದ್ಯಾ? ಹೇಳು. ನನಗ್ ಸ್ವಲ್ಪ ಕಚೋರಿ ಮತ್ತೆ ಜಿಲೇಬಿ ಕೊಡ್ಸಕ್ಕಾಗುತ್ತಾ? ಏನ್ ಹೇಳ್ತಾ ಇದೀಯ ನೀನು? ಕಚೋರಿ ಜಿಲೇಬಿ ಅಷ್ಟೇನಾ? ಇದೇನಾ ನಿನ್ನ ಕೊನೆ ಆಸೆ? ಇದು ನಮ್ಮಪ್ಪಂಗೆ ಬಹಳ ಇಷ್ಟವಾದ ತಿಂಡಿ. ನನಗೂನು. ಅದನ್ನ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ? ಅವ್ರನ್ನ ಇಲ್ಲಿ ಕರ್ಸೋದಕ್ಕಾಗೋದಿಲ್ಲ. ನನ್ನ ಈ ಸ್ಥಿತಿಯಲ್ಲಿ ಅವರು ನೋಡೋದಕ್ಕಾಗಲ್ಲ. ಅದಕ್ಕೆ ಕಚೋರಿ ಜಿಲೇಬಿ ತಿಂತ ಅವರನ್ನ ನೆನ್ಪು ಮಾಡ್ಕೋತೀನಿ. ಆಗ್ಲಿ, ಹಾಗೆ ಆಗ್ಲಿ. ನಾನ್ ನಿನ್ಗೆ ಕಚೋರಿ ಮತ್ತೆ ಜಿಲೇಬಿನ ಕೊಡಿಸ್ತೀನಿ. ನಿನಗೆ ಗಲ್ಲಾಗೋದಿಕ್ ಮುಂಚೆ ನಾನೇ ನಿನ್ಗೆ ಕಚೋರಿ ಜಿಲೇಬಿನ ತಿನ್ನಿಸ್ತೀನಿ. ನೀನು ಯಾರನ್ನು ಬಂಧಿಯಾಗಿಸಿ ತಂದಿದ್ದೀಯೋ ಅವರು ಯಾರೆಂದು ನಿನಗೆ ಗೊತ್ತೇ? ಯಾರು ಸಾಮ್ರಾಟ್? ನಾನವ್ರ ಹತ್ರ ಕೇಳ್ದೆ. ನನ್ನ ಬಳಿ ಬರೋದಕ್ಕೆ ನಿನಗೆಷ್ಟು ಧೈರ್ಯ? ಅವನು ನಿರ್ಭೀತನಾಗಿ ಭಯ ಇಲ್ದೆ ರಾಜನ ಎದುರಿಗೆ ಬಂದ. ನೀನು ರಾಜನಾದ್ರೆ ನಾನು ಸಾಮ್ರಾಟ ಅಂದ. ವಾಹ್ ವಿಭಾ, ತುಂಬಾ ಚೆನ್ನಾಗಿ ನಾಟಕದ ಅಭ್ಯಾಸ ಮಾಡ್ತಿದ್ಯಾ. ನೀನ್ ಹಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಆದ್ರೆ ನಿನಗೆ ಅಭಿನಯನೂ ಬರುತ್ತೆ ಅಂತ ಅಜಿತ್ ಅವ್ರು ನನಗೆ ಹೇಳಲೇ ಇಲ್ಲ. ನಿಮಗಿದೆಲ್ಲ ಮೊದ್ಲೇ ಗೊತ್ತಾಗ್ಬಿಟ್ಟಿದ್ರೆ ನಿಮ್ ಮುಖದಲ್ಲಿ ಈಗಾದ ಈ ಖುಷಿನ ನಾನ್ ನೋಡೋಕಾಗ್ತಿತ್ತಾ? ಮತ್ತೆ ನಾವೆಲ್ಲರೂ ಚಂದ್ರಗುಪ್ತನ್ ನಾಟಕನೇ ಮಾಡ್ತಿದೀವಲ್ಲ? ನನಗೂ ಚಂದ್ರಗುಪ್ತ ಮೌರ್ಯನ ಕಥೆನೇ ಇಷ್ಟ. ನನ್ ಮತನೂ ಅದಕ್ಕೆ ವಿಭಾ. ಚಂದ್ರಗುಪ್ತನ ನಾಟಕನೇ ಮಾಡೋಣ. ಏನ್ ಗೊತ್ತಾ ವಿಭಾ, ನಾವೇನಾದ್ರೂ ಈ ನಾಟಕನ ಸರಿಯಾಗಿ ಮಾಡಿದ್ರೆ ಜನರಿಗೆ ಒಳ್ಳೆ ಸಂದೇಶ ತಲುಪುತ್ತೆ. ನಮ್ ದೇಶದ ಇತಿಹಾಸ ಗೊತ್ತಾಗುತ್ತೆ.
ನಾವೆಲ್ಲರೂ ಸೇರಿ ನಮ್ ದೇಶಕ್ಕೆ ಏನೇನೆಲ್ಲ ಮಾಡಬಹುದು ಅಂತ ಜನರಿಗೆ ಸರಿಯಾಗಿ ಅರ್ಥ ಮಾಡಿಸ್ಬೋದು. ನಾವು ಚಂದ್ರಗುಪ್ತನ್ ನಾಟಕ ಮಾಡೋದಾದ್ರೆ ನಾವೀಗ ಮೊದ್ಲು ಏನ್ ನೋಡ್ಬೇಕು ಅಂದ್ರೆ ನಮಗ್ ಎಷ್ಟು ಜನ ಬೇಕಾಗ್ತಾರೆ ಅಂತ. ಮೂಲ ಕಥೆಯಲ್ಲಿ 10ರಿಂದ 12 ಜನ ಅಂತೂ ಬೇಕಾಗ್ತಾರೆ. ಮತ್ತೆ ನಾನ್ ನಿಮ್ ಹತ್ರ ಇನ್ನೊಂದ್ ವಿಷಯ ಹೇಳೋದನ್ನ ಮರ್ತೇ ಬಿಟ್ಟಿದ್ದೆ. ಅಪ್ಪ ಏನಂದ್ರು ಅಂದ್ರೆ ಸುಭಿನೂ ನಮ್ ನಾಟಕದಲ್ಲಿ ಸೇರ್ಸ್ಕೋಬೇಕಂತೆ. ಸುಭಿ ನಾಟಕ ಮಾಡ್ತಾನ? ಇಲ್ಲ ವಿಭಾ, ಸುಭಿ ಇನ್ನು ಚಿಕ್ಕವನು. ಅವ್ನ್ಗೇನೋ ಹೇಳಿದ್ರೆ ಇನ್ನೇನೋ ಮಾಡ್ತಾನೆ. ಏನಾದ್ರೂ ತಪ್ಪು ಮಾಡಿದ್ರೆ ಅವನು. ಅಪ್ಪ ಯಾಕೆ ಸುಭಿನ ಇದ್ರಲ್ಲಿ ಸೇರಿಸ್ತಾ ಇದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಅಪ್ಪ ಅನ್ಕೊಂಡಿದ್ದಾರೆ ಇದರಿಂದ ಸುಭಾಷ್ ಮನ್ಸ್ ಬದ್ಲಾಗತ್ತೆ ಅಂತ. ಇಲ್ಲಾಂದ್ರೆ ಸುಭಾಷ್ ದೇಶ ಸ್ವತಂತ್ರ ಅಂತ ಇದ್ರಲ್ಲೇ ಮುಳುಗಿರ್ತಾನೆ. ಅದ್ರಿಂದ ಅಪ್ಪ ಅಮ್ಮನ್ಗೆ ಚಿಂತೆ ಆಗತ್ತೆ. ಅದ್ ಸರಿ, ಇದ್ ಕೇಳಿ, ಅಪ್ಪ ಈ ವಿಷಯ ಹೇಳಿದ್ದಾರೆ ಅಂತ ನಾವು ಸುಭಾಷ್ಗೆ ಹೇಳೋ ಹಾಗಿಲ್ಲ. ನಾವದನ್ನ ಗುಟ್ಟಾಗೆ ಇಡ್ಬೇಕು. ಒಂದ್ಸಲ ಅವನ್ ಎಲ್ಲಿದ್ದಾನೆ ನೋಡ್ಕೊಂಡ್ ಬನ್ನಿ. ಹೋಗಿ. ಸುಭಿ 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 ಸುಭಾಷ್ ಹತ್ರ ನಾವು ನಾಟಕ ಮಾಡ್ಸಿದ್ರೆ ಅವನಿಗೆ ಯಾವ ಪಾತ್ರದ ಅಭಿನಯ ಮಾಡ್ಸೋದು? ನಮ್ ಸುಭಾಷ್ ಹೇಳ್ದಾಗೆ ಮಾಡ್ತಾನಲ್ವಾ? ಮಾಡ್ತಾನ? ಹೇಳ್ಕೊಟ್ರೆ ಖಂಡಿತ ಮಾಡ್ತಾನೆ. ಆದ್ರೆ ಅವನಿಗೆ ಯಾವ ಪಾತ್ರ ಮಾಡ್ಸೋದು? ಬಂದ್ಯಾ? ಬಾಯಿಲಿ ಸುಭಾಷ್. ನಾನೇ ನಿನ್ನ ಕರೆದಿದ್ದು. ಅದೇನು ಅಂದ್ರೆ ನನಗೆ ಸ್ವಲ್ಪ ಸಮಸ್ಯೆ ಆಗಿದೆ ಸುಭಾಷ್. ನೀನ್ ನನಗ್ ಸಹಾಯ ಮಾಡ್ತ್ಯಾ? ಏನ್ ಸಮಸ್ಯೆ? ನಾನ್ ನಾಟಕ ಮಾಡ್ತಿದ್ದೀನಲ್ಲ, ಅದ್ರಲ್ಲಿ ಒಂದ್ ಪಾತ್ರಕ್ಕೆ ಒಬ್ಬ ವ್ಯಕ್ತಿ ಕಡಿಮೆ ಆಗ್ತಿದ್ದಾನೆ. ನೀನ್ ಈ ನಾಟಕದಲ್ಲಿ ಅಭಿನಯ ಮಾಡ್ಬೇಕಾಗತ್ತೆ. ನಾನ್ ನಾಟಕ ಮಾಡೋದಾ? ನಾನ್ ಮಾಡಕ್ಕಾಗತ್ತಾ? ಯಾಕಾಗಲ್ಲ, ಖಂಡಿತ ಮಾಡಕ್ಕಾಗತ್ತೆ. ನಾನು ಕೂಡ ಅದ್ರಲ್ಲಿ ಒಂದ್ ಪಾತ್ರ ಮಾಡ್ತಾ ಇದೀನಿ. ಸ್ಟೇಜ್ ಅನ್ನ ತಯಾರ್ಪಡಿಸ್ತೀನಿ, ಜನರ ಗುಂಪನ್ನ ಸಂಭಾಳಿಸ್ತೀನಿ. ನೀನು ಮಾಡಕ್ಕಾಗತ್ತೆ, ಖಂಡಿತವಾಗ್ಲು. ಹಾಗಿದ್ರೆ ನಾನ್ ನಾಟಕ ಮಾಡ್ತೀನಿ. ಹೌದು, ನೋಡು ಮಾಡ್ಬೋದು. ಸರಿ, ಇಲ್ಲಿ ಕೇಳು. ಇವತ್ತು ಭಾನುವಾರ ರಜೆ ಅಲ್ವಾ? ಇವತ್ತು ನಾಟಕದ ಅಭ್ಯಾಸ ಮಾಡೋಣವಾ? ಇಲ್ಲ ಅಂತ ಹೇಳ್ಬಾರ್ದು. ವಿಭಾ, ಪ್ರೋಮಿ ಅಕ್ಕ, ಬನ್ನಿ. ನೀವೆಲ್ರೂ ಇಲ್ಲೇ ಇದ್ದೀರಾ? ನಾನ್ ಬರೋದ್ ಸ್ವಲ್ಪ ತಡ ಆಯ್ತು. ಸ್ವಲ್ಪ ಕೆಲ್ಸ ಆಯ್ತು ಅದಕ್ಕೆ. ಹೌದು ಶರದ್, ನೀವಿಬ್ರು ನಿರ್ಧಾರ ಮಾಡಿದ್ರಾ ಯಾವ್ ನಾಟಕ ಮಾಡೋದು ಅಂತ? ನಾವೊಂದ್ ನಾಟಕನ ಆಯ್ಕೆ ಮಾಡಿದೀವಕ್ಕ, ಚಂದ್ರಗುಪ್ತ ಮೌರ್ಯಂದು. ಅದ್ರಲ್ಲಿ ಇನ್ನೂ ಬಹಳ ಕೆಲ್ಸ ಇದೆ. ಇನ್ನು ಪಾತ್ರಗಳು ಹುಡುಕ್ಬೇಕು. ಇಲ್ ಕೇಳಿ ಅಕ್ಕ, ನೀವು ಆದಷ್ಟು ಬೇಗ ನಿಮ್ ಕೆಲ್ಸಗಳನ್ನ ಮುಗಿಸ್ಕೊಂಡ್ ಬನ್ನಿ ಅಕ್ಕ. ನಾನ್ ಅನ್ಕೊಂಡಿರೋದು ಇವತ್ತಿಂದಾನೇ ನಾವ್ ಶುರು ಮಾಡ್ಬೇಕು. ಅಯ್ಯೋ, ಇವತ್ತಿಂದಾನೇನಾ? ಇವತ್ತಿಂದಾನೇ ಅಕ್ಕ. ಸರಿ ಆಯ್ತು. ಇದ್ರರ್ಥ ನಾವೆಲ್ಲರೂ ಒಟ್ಟಿಗೆ ಹೋಗ್ತೀವಾ? ಎಲ್ರೂ ಒಟ್ಟಾಗೆ ಹೋಗ್ತೀವಿ. ನಾವೆಲ್ಲರೂ ಒಟ್ಟಿಗೆ ಹೋಗ್ತೀವಿ. ಸರ್, Come in, Sarkar. Come in. ಸರ್, ನೀವ್ ನನ್ಗೆ ಯಾವ ಕೆಲಸ ಹೇಳಿದ್ರೋ ನಾನು ಹಾಗೆ ಮಾಡಿದೆ. ಅದನ್ನ ನೀವ್ ಹೇಳ್ದಾಗೆ ಒಂದೇ ಪೇಪರ್ನ ನಾನು ಪ್ರಿಂಟ್ ಮಾಡಿಸಿದ್ದೀನಿ. Good. Really good. Read out. Oh, the hello. ಸಂಶೂಲ್ ಹತ್ಯೆಯ ವಿಚಾರವಾಗಿ ಜತಿನ್ ಅನ್ನು ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ಸ್ವದೇಶಿ ನೇತಾ ಜತಿನ್ ನಾಥ್ ಮುಖರ್ಜಿ ರಾಜ್ಯ ಸರ್ಕಾರಕ್ಕೆ ಸಾಕ್ಷಿಯಾಗಲು ಒಪ್ಪಿದ್ದಾರೆ. Enough, Sarkar. Enough. Good job. ಅವನ ಲೀಡರ್ ಅಪ್ರೂವರ್ ರಾಜ್ಯ ಸರ್ಕಾರಕ್ಕೆ ಸಾಕ್ಷಿ ಆಗ್ತಾನೆ. ಐ ಥಿಂಕ್ ವೀರೇನ್ ಇದನ್ನ ಕೇಳಿ ಬಾಯಿ ಬಿಡ್ತಾನೆ. ನಾವಿನ್ನು ಬಾಘ ಜತಿನ್ನ ಕೋರ್ಟಿಗೆ ತೊಂದರೆ ಆಯ್ತು. ಕ್ರಾಂತಿಯ ವೀರ, ಅವನಿಗೂ ಗಲ್ಲು ಶಿಕ್ಷೆ ಆಗತ್ತೆ. ಬಾಗಿಲು ತೆಗಿ. ವೀರೇನ್, ನೀನ್ ಹೇಳ್ದಾಗೆ ನಿನ್ಗೆ ಜಿಲೇಬಿ ಮತ್ತೆ ಕಚೋರಿ ತಂದಿದ್ದೀನಿ. ನಿನ್ಗೆ ಹಸುವಾಗಿದ್ಯೋ ಏನೋ? ಬಹಳ ಹೊತ್ತಿಂದ ಏನೂ ತಿಂದಿಲ್ಲ. ಇಲ್ಲಿ ನೋಡು, ತಗೋ, ನಿನ್ಗೆ ನಿನ್ ಇಷ್ಟ ತಿಂಡಿ ತಂದಿದ್ದೀನಿ. ನೋಡು ಇಲ್ಲಿ, ತಗೋ.
ಯಾಕೆ? ಇಷ್ಟು ಬೇಗ ನನ್ನ ಆಸೆನ ಪೂರೈಸಿದ್ರ ನೀವು? ನನ್ನ ಜೀವನದ ಅಂತಿಮ ದಿನ ಹತ್ರ ಬಂದಿದೆ ಅಂತ ಆಯ್ತು. ಇಲ್ ನೋಡು, ಈಗ ಇದನ್ನೆಲ್ಲ ಮಾತಾಡುವಂತ ಅವಶ್ಯಕತೆ ಆದ್ರೂ ಏನಿದೆ ವೀರೇನ್? ತಗೋ ತಿನ್ನು. ಈಗ ನನ್ಗೆ ಬೇರೆ ಯಾವುದೇ ಆಸೆ ಉಳ್ಕೊಂಡಿಲ್ಲ ಗೊತ್ತಾ? ಈ ದೇಶದ ದೊಡ್ಡ ಶತ್ರು ಸಂಶುಲ್ ಅಲಂನ ಕೊಂದ್ಮೇಲೆನೆ ನನಗೆ ಗಲ್ ಶಿಕ್ಷೆ ಆಗಿದೆ. ನನ್ಗೆ ಯಾವುದೇ ಪಶ್ಚಾತ್ತಾಪ ಕೂಡ ಇಲ್ಲ. ನನ್ಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ನಾನ್ ಸಂತೋಷವಾಗಿ ಇದ್ದೀನಿ. ತಗೋ ತಗೋ, ಇದನ್ ಮೊದ್ಲು ತಿನ್ನಪ್ಪ, ತಗೋ. ಈ ಕಾಗದ ಎಲ್ಲಿಂದ ಸಿಕ್ತು ನಿಮ್ಗೆ? ಈ ಕಾಗದ ಇದು ಕಾಗದನ ಅಲ್ವಲ್ಲ, ಇದು ಸುದ್ದಿ ಅಷ್ಟೇ. ಸಂಶುಲ್ ಅಲಂ ಕೊಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಬಾಘಾ ಜತೀನ್, ಸ್ವದೇಶಿಗಳ ನಾಯಕನಾಗಿದ್ದ ಬಾಘಾ ಜತೀನ್ ಸರ್ಕಾರದ ಸಾಕ್ಷಿಯಾಗಲು ಒಪ್ಪಿದ್ದಾನೆ. ಇಲ್ಲ ಇಲ್ಲ, ಬ್ರಿಟಿಷ್ ಪೊಲೀಸರು ಸ್ವದೇಶಿಗಳನ್ನು ಅವರ ಗುಪ್ತ ಜಾಗಗಳಿಂದ ಅರೆಸ್ಟ್ ಮಾಡುತ್ತಿದ್ದಾರೆ. ಸಂಶುಲ್ ಅಲಂ ಕೊಲೆ ಪ್ರಕರಣದಲ್ಲಿ ಬಾಘಾ ಜತೀನನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಸರ್ಕಾರದ ಸಾಕ್ಷಿಯಾಗಲು ಅವರು ಒಪ್ಪಿದ್ದಾರೆ. ಇಲ್ಲ ಇಲ್ಲ, ಹೀಗಾಗೋದಕ್ ಸಾಧ್ಯ ಇಲ್ಲ, ಹೀಗಾಗೋದಕ್ ಸಾಧ್ಯ ಇಲ್ಲ. ಎಲ್ಲಿ ಕೊಡು ಕೊಡು ಕೊಡು, ಇಲ್ಲ ಇಲ್ಲ, ತೋರ್ಸು. ಹೀಗಾಗೋದಕ್ ಸಾಧ್ಯ ಇಲ್ಲ, ಹೀಗಾಗೋದಕ್ ಸಾಧ್ಯ ಇಲ್ಲ. ಜತೀನಣ್ಣ ಹೀಗ್ ಮಾಡೋದಕ್ ಸಾಧ್ಯ ಇಲ್ಲ. ಓ, ಈ ಸುದ್ದಿನ? ಇದು ಸುಳ್ಳು ಅದು ಸುದ್ದಿ. ಗೊತ್ತಿತ್ತು, ಇದು ಖಂಡಿತ ಪಕ್ಕಾ ಸುದ್ದಿನೇ ಆಗಿರುತ್ತೆ ಬಿಡು. ಅದು ಏನ್ ಗೊತ್ತಾ ವೀರೇನ್, ನಾನು ಪೊಲೀಸ್ ಕೆಲಸ ಮಾಡ್ತೀನಲ್ಲ, ಹಾಗಾಗಿ ನನಗೆ ಮೊದಲೇ ಗೊತ್ತಿತ್ತು ಹೀಗಾಗತ್ತೆ ಅಂತ. ನನಗೆ ಜತಿನ್ ವಿಷಯನೂ ಗೊತ್ತಿತ್ತು. ನನಗ್ ಚೆನ್ನಾಗ್ ಗೊತ್ತಿತ್ತು ಅವನು ಪೊಲೀಸ್ ಕೈಗೆ ಸಿಕ್ಬೀಳ್ತಾನೆ ಅಂತ. ಈಗ ದೇಶದ ಜನಕ್ಕೆಲ್ಲ ಈ ಪೇಪರ್ನಿಂದ ಈ ಸುದ್ದಿ ಗೊತ್ತಾಯ್ತು. ಈ ಜತಿನ್ ಇದಾನಲ್ಲ, ಇವನ್ ಬಗ್ಗೆ ನನಗೆ ತುಂಬಾನೇ ಭರವಸೆ ಇತ್ತು ವೀರೇನ್. ಆದ್ರೆ ಏನ್ ಮಾಡೋದು ಹೇಳು? ಅದೇನಂದ್ರೆ ಇಂಥ ಲೀಡರ್ಗಳಿದಾರಲ್ಲ, ನಿಮ್ಮಂತವ್ರನ್ನ ಮುಂದೆ ಕಳಿಸ್ತಾರೆ, ಮತ್ತೆ ದೇಶದ ಜನಕ್ಕೆ ತಪ್ಪು ಕಲ್ಪನೆ ಕೊಡ್ತಾರೆ. ದೇಶದ ಜನರ ಕಣ್ಣಲ್ಲಿ ನೀವು ಕ್ರಾಂತಿಕಾರಿಗಳು, ದೇಶದ ಜನರ ಕಣ್ಣಲ್ಲಿ ನೀವು ಕೊಲೆಗಾರರು. ನೋಡು, ನಮ್ಮ ಅಗಸ್ಟಿನ್ ಸರ್ ಅಂತಿಂತ ಮನುಷ್ಯ ಅಲ್ಲ. ಈಗ ನೀನೇ ನೋಡು, ಜತಿನ್ ಮುಖರ್ಜಿನ ಹೇಗೆ ಸರ್ಕಾರಿ ಸಾಕ್ಷಿ ಮಾಡಿದ್ರು ಅವರು. ಹೀಗಾಗೋದಕ್ ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ಜತೀನಣ್ಣ ನಮ್ ವಿರುದ್ಧ ಸಾಕ್ಷಿ ಹೇಳೋದಕ್ ಸಾಧ್ಯನೇ ಇಲ್ಲ. ಇದು ಸುಳ್ಳು, ಇದು ಸುಳ್ಳು. ಅರೆ ಯಾಕೆ ಸಾಧ್ಯ ಇಲ್ಲ? ಅದ್ರಲ್ಲೇನಿದೆ ವೀರೇನ್? ಅದೇ ನಾನಾಗ್ಲಿ ನಿನ್ಗೆ ಹೇಳದ್ನಲ್ಲ, ಇಂಥ ಲೀಡರ್ಗಳು ನಿಮ್ಮಂತವ್ರನ್ನ ಮುಂದೆ ಕಳಿಸಿ ತಾವು ಬಚಾವಾಗ್ತಾರಷ್ಟೇ. ಈಗ ಗೊತ್ತಾಯ್ತಾ ಅವ್ರು ಎಂತವ್ರು ಅಂತ? ಈಗ ನೋಡು, ಅವ್ನ್ ಸಿಕ್ಕ ಬಿದ್ರು ಏನಪ್ಪಾ ಆಗತ್ತೆ? ಅಬ್ಬಬ್ಬಾ ಅಂದ್ರೆ 1-2 ವರ್ಷ ಜೈಲ್ ಶಿಕ್ಷೆ ಆಗತ್ತೆ. ಆದ್ರೆ ನಿನಗೆ ಗಲ್ಲು ಶಿಕ್ಷೆ. ನೀನು ಯಾರಿಗೋಸ್ಕರ ನೇಣುಗಂಬ ಏರ್ತಾ ಇದ್ಯಾ ಗೊತ್ತಾ ವೀರೇನ್? ಹೇಳು. ಇಲ್ಲ ಇಲ್ಲ ಇಲ್ಲ, ನಾನ್ ಇದನ್ನ ನಂಬಲ್ಲ. ಹೀಗಾಗೋದಕ್ ಸಾಧ್ಯನೇ ಇಲ್ಲ. ಏನ್ ಮಾಡ್ತಿದ್ಯಾ? ಸಾಧ್ಯನೇ ಇಲ್ಲ. ಸ್ವಲ್ಪ ಸುಧಾರಿಸ್ಕೋ, ಸಾಧ್ಯ ಇಲ್ಲ. ವೀರೇನ್, ಸುಧಾರಿಸ್ಕೋ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಜತೀನಣ್ಣ ಯಾಕೆ ಹೀಗ್ ಮಾಡಿದ್ರೆ? ಜತೀನಣ್ಣ ನೀವ್ ಈ ತರ ಮಾಡಬಾರ್ದಾಗಿತ್ತು. ನಂಬೋದಕ್ಕಾಗ್ತಿಲ್ಲ.
ಪ್ರೋಮಿ ಅಕ್ಕ ತಗೊಳ್ಳಿ ನಿಮ್ ಚಾತ್ರ. ವಿಭಾ ಹಾ, ವಿಭಾ ಹಾಡುಗಳನ್ನ ಬರ್ದಾಯ್ತೋ ಇಲ್ವಾ? ಬರ್ತಿದ್ದು ಆಯ್ತು, ಅದನ್ನ ಸುಭಾಷ್ ಕೈಲಿ ಕೊಟ್ಟು ಆಯ್ತು. ಸರಿ, ಹಾಗಾದ್ರೆ ಸುಭಿ ಶರತಣ್ಣ, ನನ್ ಕೈಲಿ ಇದನ್ ಮಾಡಕ್ಕಾಗತ್ತಾ? ನಿನಗಿನ್ನೂ ಭಯ ಆಗ್ತಿದ್ಯಾ? ಅಯ್ಯೋ, ಆಗುತ್ತೆ, ಖಂಡಿತ ಆಗುತ್ತೆ ನಿಂದ. ವಿಭಾ, ಪ್ರೋಮಿ ಅಕ್ಕ ಬನ್ನಿ ಹೋಗೋಣ, ತಡ ಆಗ್ತಿದೆ. ಮುಗ್ದೋಯ್ತು ನೋಡಿ ಪ್ರೋಮಿ ಅಕ್ಕ, ನಿಮ್ಗಲ್ಲಿ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ? ಹೌದೌದು, ಬನ್ನಿ. ಶರತಣ್ಣ, ಒಂದ್ ನಿಮಿಷ. ಅಮ್ಮ ಅಮ್ಮ, ನಾವೀಗ ಹೊರಡ್ತಾ ಇದೀವಿ. ತಡ ಆದ್ರೆ ನೀವು ಚಿಂತೆ ಮಾಡಬೇಡಿ. ನೀವೆಲ್ಲ ಹೊರಟ್ರಾ? ಸರಿ. ಏಯ್, ನಿಂತ್ಕೊಳ್ಳಿ. ಯಾರೆಲ್ಲ ಹೊರಟಿದ್ದೀರಾ ನೋಡೋಣ. ಓ ದೇವ್ರೇ, ಓ ಪ್ರೋಮಿ, ನೀನು ಕೂಡ ಇವ್ರ ಜೊತೆ ಹೊರಟಿದ್ಯಾ? ಹೌದು ಅಜ್ಜಿ, ನಂಗ್ ಮನೇಲೆ ಕೂತು ಬೇಜಾರಾಗಿದೆ. ಅದಕ್ಕೆ ನಾನು ನಾಟಕದ ಮುಹೂರ್ತಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ಇದೆಲ್ಲ ಯಾವ ತರ ಅಂತೀನಿ. ನೋಡು ಪ್ರಭಾ, ನಿನ್ ಸೊಸೆ ವಿಭಾವತಿಗೆ ಯಾವ ನೀತಿ ನಿಯಮನೂ ಇಲ್ಲ. ಇದ್ಯಾವ ಹಣೆ ಬರ ಅಂತ ಮನೆ ಸೊಸೆಯಾಗಿ ಹೊರಗಡೆ ನಾಟಕ ಅಂತ ಹೋಗ್ತಾ ಇದ್ದಾಳೆ. ಜಾನ್ಕಿ ಗಂಡ್ಸು, ಅವನಿಗಿದೆಲ್ಲ ಅರ್ಥ ಆಗೋದಿಲ್ಲ. ಸರಿ ಅಂತಾನೆ, ಆದ್ರೆ ನೀನು ಇದನ್ನೆಲ್ಲ ನೋಡ್ಕೊಂಡು ತಡಿಯೋದ್ ಬಿಟ್ಟು ಹೇಗ್ ಒಪ್ಕೊಂಡೆ? ಹೊರಗಡೆ 4 ಜನಕ್ಕೆ ಮುಖ ತೋರ್ಸೋ ಯೋಗ್ಯತೆ ಉಳಿಯುತ್ತಾ ನಿನಗೆ? ತಡಿ, ಆ ಜಾನ್ಕಿ ಹತ್ರನೇ ಮಾತಾಡ್ತೀನಿ. ಜಾನ್ಕಿ, ಓ ಜಾನ್ಕಿ, ಒಂದ್ಸಲ ಹೊರಗಡೆ ಬಾಪ. ಎಲ್ಲಪ್ಪ ಇದೆಯಾ ಜಾನ್ಕಿ? ಅತ್ತೆಮ್ಮ, ಏನಾಯ್ತು? ಇಲ್ಲ ನೋಡಪ್ಪ ಜಾನ್ಕಿ, ನೀನೇನ್ ಹೇಳಿದ್ದೆ? ಪ್ರೋಮಿಗೆ ಏನ್ ಇಷ್ಟನೋ ಅದನ್ನೇ ಮಾಡ್ತಾಳೆ ಅಂತ. ಯಾರು ಅವಳ ಮೇಲೆ ಯಾರ ಅಭಿಪ್ರಾಯನೂ ಹೇರ್ಬಾರ್ದು ಅಂತ ಹೇಳಿದ್ದೆ. ಈಗ ಪ್ರೋಮಿನ ವಿಭಾ ನಾಟಕಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ದವ್ರು ಏನಂತ ಅನ್ಕೋತಾರೆ ನಮ್ಮ ಮನೆ ಬಗ್ಗೆ? ನೀನೇ ಹೇಳೋ. ಚೀ, ಎಲ್ರಿಗೂ ಹೇಗ್ ಮುಖ ತೋರ್ಸೋದು? ಅಜ್ಜಿ, ನನಗ್ ಯಾರೂ ಏನೂ ಒತ್ತಾಯ ಮಾಡ್ಲಿಲ್ಲ. ನನಗಿಷ್ಟ ಅಂತಾನೆ ವಿಭಾವತಿ ನನ್ನನ್ನು ಕರ್ಕೊಂಡು ಹೋಗ್ತಿರೋದು. ಅಲ್ಲ ಅಜ್ಜಿ, ನೀವ್ಯಾಕ್ ಒಂದ್ಸಲನೂ ನನಗೇನಿಷ್ಟ ಅಂತ ಕೇಳಲೇ ಇಲ್ಲ? ನನ್ನ ಇಷ್ಟ ಕಷ್ಟಗಳು ಯಾವ್ದು ಬೇಕಾಗಿಲ್ಲ ನಿಮಗೆ, ಆದ್ರೆ ನಿಮ್ ಶಾಸ್ತ್ರಗಳನ್ನ ಹೇರೋಗ್ ಬರ್ತೀರಾ ನನ್ ಮೇಲೆ. ನೋಡು ಪ್ರಭಾ, ನೋಡು ಪ್ರೋಮಿ ಏನ್ ಹೇಳ್ತಿದ್ದಾಳೆ ಅಂತ. ಪ್ರೋಮಿ ಈಗ ಹೋದ್ರೆ ಏನ್ ತೊಂದರೆ ಆಗತ್ತೆ ದೊಡ್ಡಮ್ಮ? ಅವಳಿಗಿಷ್ಟ ಇದ್ರೆ ಹೋಗ್ಲಿ ಬಿಡಿ, ಅದ್ರಿಂದ ನಮ್ಗೇನ್ ತೊಂದರೆ ಆಗತ್ತೆ? ಜನ ಏನ್ ಅನ್ಕೋತಾರೆ, ಸಮಾಜ ಏನ್ ಅನ್ಕೊಳ್ಳುತ್ತೆ ಅಂತ ನನ್ ಮಗಳಿಗೆ ಕಷ್ಟ ಕೊಡ್ಬೇಕಾ ನಾನು? ನಿಮ್ ಹತ್ರ ಒಂದು ವಿನಂತಿ ಇದೆ ಅಜ್ಜಿ. ಪದೇ ವಿಧುವೆ ಅಂತ ಹೇಳಿ ಪ್ರೋಮಿ ಅಕ್ಕನ ಮನ್ಸಿಗೆ ನೋವು ಕೊಡಬೇಡಿ. ಅವರು ಈ ಮನೆ ಮಗಳು ಅಂತ ಮಾತ್ರ ನನಗೆ ಗೊತ್ತು. ನಮ್ಮ ಅಕ್ಕ ಹೊರಗಡೆ ಹೋಗ್ಬೇಕು ಅಂತ ಬಯಸಿದ್ರೆ ನಾವೆಲ್ಲರೂ ಸೇರಿ ಅದಕ್ಕೆ ಸಹಾಯ ಮಾಡ್ತೀವಿ. ಶರತ್, ನೀವಿನ್ನೂ ತಡ ಮಾಡ್ಕೋಬೇಡಿ, ಲೇಟ್ ಆಗತ್ತೆ, ಹೊರಡಿ ಬೇಗ. ಸರಿಯಪ್ಪ. ಸುಭಿ ಬಾ. ಹುಷಾರಾಗಿ ಹೋಗ್ ಬನ್ನಿ, ಮತ್ತೆ ಬರುವಾಗ ಎಲ್ಲರೂ ಜೊತೆಗೆ ಬನ್ನಿ. ಸರಿ ನಮ್ಮ ಬಾ ಸುಭಿ, ಬಾವಿ ಬಾ. ಪ್ರೋಮಿ ಅಕ್ಕ ಬನ್ನಿ. ಅಪ್ಪ, ನಾನು ಹೋಗ್ ಬರ್ತೀನಿ. ಸರಿಮ್ಮ. I told you, Viren. I told you. ಈಗ ಹೀಗೆಲ್ಲ ಮಾಡಿ ಜತೇಂದ್ರನಾಥ್ ಮುಖರ್ಜಿ ಸರ್ಕಾರಿ ಸಾಕ್ಷಿ ಆಗೋಕೆ ರೆಡಿ ಆಗಿದ್ದಾನೆ. ನೀನೇನ್ ಅಂದ್ಕೊಂಡಿದ್ದೆ ವಿರೇನ್? ಯಾರು ಸಿಕ್ಕಾಕೊಳ್ಳೋದಿಲ್ಲ ಅಂತನಾ? ರಾಂಗ್ ಮ್ಯಾನ್, ಗ್ರಾಸ್ಲಿ ರಾಂಗ್. ಫ್ರಮ್ ದ ವೆರಿ ಫಸ್ಟ್ ಡೇ ನನಗ್ ಗೊತ್ತಿತ್ತು ನೀನು ಸಂಶುಲ್ ಆಲಂನ ಮರ್ಡರ್ ಮಾಡೋದ್ರ ಹಿಂದೆ ಜತಿನ್ ಕೈವಾಡ ಇತ್ತು ಅಂತ. ಎಸ್ ಫ್ರೆಂಡ್, ಅದಕ್ಕಾಗಿ ನಾನು ನಿನ್ನ ಪದೇ ಕ್ವೆಶ್ಚನ್ ಮಾಡ್ತಾ ಇದ್ದೆ. ಟೆಲ್ ಮೀ, ಹೂ ಇಸ್ ಯೋರ್ ಲೀಡರ್? ಟೆಲ್ ಮೀ. ಬಟ್ ನೀನ್ ಏನು ಹೇಳಲೇ ಇಲ್ಲ.
ಯು ನೋ ವೀರೇನ್, ಪೊಲೀಸರು ಯಾಕೆ ಜತೀಂದ್ರನಾಥ್ನ ಸರ್ಕಾರಿ ಸಾಕ್ಷಿಯಾಗಿ ಆಕ್ಸೆಪ್ಟ್ ಮಾಡಿದ್ರಂತ? ಬಿಕಾಸ್ ಜತೀಂದ್ರನಾಥ್ ಒಂದೊಂದಾಗಿ ಎಲ್ಲ ಸ್ವದೇಶಿಗಳ ಹೆಸರನ್ನ ಹೇಳ್ತಾ ಇದ್ದಾನೆ. ಎಲ್ಲ ಲೀಡರ್ಸ್ ಒಬ್ಬೊಬ್ಬರಾಗೆ ಸಿಕ್ಕಾಕೋತಾರೆ. ಜತಿನಣ್ಣ ಹೀಗ್ ಮಾಡ್ತಾರ? ನಾನ್ ಅನ್ಕೊಂಡಿದ್ದೆ ನನಗ್ ಗಲ್ ಶಿಕ್ಷೆ ಆದ್ರೂ ನನ್ನಂತ 10 ವೀರರ್ನ ಹುಟ್ಟಾಕ್ತಾರೆ ಅಂತ. ನಾನ್ ಆ ಭರವಸೆಯಲ್ಲೇ ಈ ಕೆಲಸ ಮಾಡ್ದೆ. ಆದ್ರೆ ಜತಿನಣ್ಣಂತರ ಇನ್ನೊಬ್ರಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಜತಿನಣ್ಣ ನನ್ ಬೆನ್ನಿಗೆ ಚೂರಿ ಹಾಕಿದ್ರ. ಬ್ಲಂಡರ್ ವೀರೇನ್, ಬಿಗ್ ಬ್ಲಂಡರ್. ನೀನ್ ಎಷ್ಟು ದೊಡ್ಡ ತಪ್ಪು ಮಾಡ್ದೆ ಅಂದ್ರೆ ನೀನಾಗೆ ನಿನ್ ಲೈಫ್ ಹಾಳು ಮಾಡ್ಕೊಂಡೆ. ನೀನು ಯಾರನ್ನ ಉಳ್ಸೋಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟ್ಯೋ ಅದೇ ಜತಿನಣ್ಣ ಈಗ ಸರ್ಕಾರಿ ಸಾಕ್ಷಿ ಆಗಿದ್ದಾನೆ, ತನ್ನ ಪ್ರಾಣ ಉಳಿಸ್ಕೋತಿದ್ದಾನೆ. ನಿನ್ನ ಗಲ್ಲ ಶಿಕ್ಷೆ ಆರ್ಡರ್ ಬಂದಿದೆ ವೀರೇನ್. ನೀನು ತಪ್ಪಿಸ್ಕೊಳ್ಳೋದಕ್ಕೆ ಯಾವ ಚಾನ್ಸು ಇಲ್ಲ. ನೀನು ಗಂಬದಲ್ಲಿ ನೇತಾಡ್ತೀಯ. ನಿನ್ನ ಜತಿನಣ್ಣ ನಾರ್ಮಲ್ ಲೈಫಲ್ಲಿ ಫ್ರೀಯಾಗಿ ಓಡಾಡ್ತಾನೆ. ಸೋ ಸ್ಯಾಡ್. ಇಲ್ಲ, ನಾನೇನ್ ಮಾಡಿದ್ದೀನೋ ಅದು ಸರಿಯಾಗಿ ಮಾಡಿದ್ದೀನಿ. ನಾನು ನನ್ನ ಮಾತಿನ ವಿರುದ್ಧವಾಗಿ ನಡ್ಕೊಂಡಿಲ್ಲ. ನನ್ನ ನೇಣ್ ಶಿಕ್ಷೆಗೆ ನನ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಜತೀಂದ್ರನಾಥ್ ಮುಖರ್ಜಿ ನಿನಗೆ ಆರ್ಡರ್ ಕೊಟ್ಟಿದ್ದಾನೆ ಅನ್ನೋದನ್ನ ನೀನಾಗೆ ನಿನ್ನ ಬಾಯಾರೆ ಸ್ವೀಕಾರ ಮಾಡಿದೀಯ. Now tell me ವೀರೇನ್, ನಿನ್ನ ಟೀಮಲ್ಲಿ ಇನ್ನು ಯಾರ್ಯಾರಿದ್ದಾರೆ? ನೀವೆಲ್ಲ ಸೇರಿ ಹೇಗೆ ಮಾಡಿದ್ರಿ ಸಂಶುಲ್ ಆಲಂನ ಮರ್ಡರ್ ಪ್ಲಾನ್? Tell me everything. Tell me ವೀರೇನ್. You have nothing to lose. ನಿನಗೆ ಯಾವುದೇ ಪರಿವಾರ, ಯಾವುದೇ ಬಂಧುಗಳು ಇಲ್ಲ. Tell me the names. Tell me the names, ವೀರೇನ್. ಹೆಸರುಗಳನ್ನ ಹೇಳು. ನಿಮ್ಮ ಟೀಮಲ್ಲಿರೋರ ಹೆಸರುಗಳನ್ನ ಹೇಳು. Tell me the names, ವೀರೇನ್. ಹೇಳು. ಈ ಎಲ್ಲ ಹೆಸರನ್ನ ಜತಿನವ್ರ ಹತ್ರನೇ ಕೇಳ್ಕೊಳ್ಳಿ. ನನ್ಗಂತೂ ಗಲ್ ಶಿಕ್ಷೆ ಆಗಿದೆ. ಪ್ರಾಣದ ಭಯ ಇದ್ದವನು ಮಾತ್ರ ಬಾಯ್ ಬಿಡ್ತಾನೆ. ದೇಶ ಸೇವೆ ಮಾಡೋನು ಯಾವತ್ತೂ ಬಾಯ್ ಬಿಡಲ್ಲ. ಅದರ ಪ್ರಶ್ನೆ ಕೂಡ ಬರಲ್ಲ. ಸಾಹೇಬ್ರೆ, ನಾನೇನಾದ್ರೂ ಬಾಯ್ ಬಿಟ್ರೆ ನನ್ ಗಲ್ಲಿನ ಹಗ್ಗನೇ ನನ್ನ ಹಾವ ಕಚ್ಚುತ್ತೆ. ಮತ್ತೆ ವೀರೇನ್ ಭಾರತಾಂಬೆಯ ಮಗ, ಹೆದರ್ಪುಕ್ಲ ಅಲ್ಲ. ಕೊನೆ ದಿನದ ತನಕ ನಾನು ಇದೇ ಮಂತ್ರನ ಉಚ್ಚಾರಣೆ ಮಾಡ್ತೀನಿ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಎಲ್ಲ ದೇಶಕ್ಕಿಂತ ಪವಿತ್ರವಾದ ದೇಶ ನಂದು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಹಾಗಾದ್ರೆ ನೀನು ಹೆಸರುಗಳನ್ನ ಹೇಳೋದಿಲ್ಲ. ಜತೀಂದ್ರನಾಥ್ ಹೆಸರುಗಳನ್ನ ಹೇಳ್ತಾನೆ. ಈ ಸಾರಿ ಜತೀಂದ್ರನಾಥ್ ಮುಖರ್ಜಿ ಗಲ್ಲು ಶಿಕ್ಷೆ ಅನುಭವಿಸ್ತಾನೆ. ಒಬ್ಬೊಬ್ಬರಾಗಿ ಎಲ್ಲ ಸ್ವದೇಶಿಗಳನ್ನು ಮುಗಿಸ್ತೀನಿ ನಾನು.
ಚಮತ್ಕಾರ, ಚಮತ್ಕಾರ. ಹೋಗು, ಹೋಗು ವೀರ. ನಾನು ನಿನ್ನನ್ನು ಬಂದಿಯಾಗಿಸುವುದಿಲ್ಲ. ನಾನು ನಿನ್ನ ಪರೀಕ್ಷೆ ಮಾಡುತ್ತಿದ್ದೆ ಅಷ್ಟೇ. ನೀನು ನಿರ್ಭತಿಯಿಂದ ವಾಪಸ್ ಹೋಗ್ಬಹುದು ಈಗ. ಮರಳಿ ನಿನ್ನ ರಾಜ್ಯಕ್ಕೆ. ಹಾ, ನೆನ್ಪಿರ್ಲಿ, ನೀನು ನಿನ್ನ ರಾಜ್ಯದ ಏನದು ಉತ್ಥಾನ, ನಿನ್ನ ರಾಜ್ಯದ ಪುನರುತ್ಥಾನ ಮಾಡು. ಹೋಗು, ನೀನು ಹೆದರ್ಬೇಡ. ನೀನು ದಿಗ್ವಿಜಯ ಆಗ್ತೀಯ. ಹೋಗು, ಹೋಗು. ನಿನಗೆ ಮುಕ್ತಿ ಸಿಕ್ಕಿದೆ ವೀರ, ನಿನಗೆ ಮುಕ್ತಿ ಸಿಕ್ಕಿದೆ. ಹೋಗು ವೀರ. ನಾನು ಹೇಗ್ ಮಾಡ್ದೆ ಟೀಚರ್? ಬಹಳ ಚೆನ್ನಾಗಿತ್ತು. ನೀವಿಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ರೆ ಎಲ್ರು ನಿಮ್ಗೆ ಜೈಕಾರ ಹಾಕ್ತಾರೆ. ಆಯ್ತು, ಈಗ ನಮ್ಮ 2ನೇ ದೃಶ್ಯ ಬರುತ್ತೆ. ಇದು ನಡೆಯೋದು ಸ್ಮಶಾನದಲ್ಲಿ. ಸಮಯ ಸಾಯಂಕಾಲ. ಅಲ್ಲಿ ಚಾಣಕ್ಯ ಒಬ್ನೇ ಒಂಟಿಯಾಗಿ ಕೂತಿರ್ತಾನೆ. ಬನ್ನಿ, ಶುರು ಮಾಡಿ. ಹೇಳಿ. ಆ ಗುಲಾಬಿಯಿಂದ ಏನೋ ವಿಚಿತ್ರವಾದ ಪರಿಮಳ ಬರ್ತಿದೆ. ಬೊಗಳುತ್ತಿರುವ ನಾಯಿಗಳ ಸದ್ದು ನಿಶ್ಶಬ್ದವನ್ನ ಹಾಳು ಮಾಡ್ತಾ ಇದೆ. ಬೆಳಗಿನ ಸುಪ್ರಭಾತದ ಹೊತ್ತಿನಲ್ಲಿ ಯಾಕೆ ನೀನು ಇಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ? ನಿನ್ನ ನೋಡಿ ನನ್ನ ಮನಸ್ಸಿನಲ್ಲಿ ಅದ್ಯಾಕೋ ಗೊತ್ತಿಲ್ಲ, ನಾನ್ ನಿನ್ ಬಗ್ಗೆ ಮಾತಾಡಕ್ ಶುರು ಮಾಡಿ. ಯಾಕೆ ಏನೇನೋ ಹೇಳ್ತಿದ್ಯಾ ಶರತ್? ಅಯ್ಯೋ, ಇದೇನಿದು ಚಾಣಕ್ಯರೇ, ನೀವೇನೋ ಕಿತಾಪತಿ ಮಾಡ್ತಾ ಇದ್ದೀರಾ. ಮೇಷ್ಟ್ರೆ, ನನ್ನಿಂದ ಈ ಚಾಣಕ್ಯನ ಪಾತ್ರ ಮಾಡಕ್ ಸಾಧ್ಯ ಇಲ್ಲ. ನಾನು ಹೋಗ್ತೀನಿ. ಅಯ್ಯೋ ಶರತ್, ಆಗಲ್ಲ ಈಗ ಮೇಷ್ಟ್ರೆ. ಚಾಣಕ್ಯನ್ ಪಾತ್ರ ಮಾಡೋದಕ್ಕೆ ಬೇರೆ ಯಾರನ್ನಾದ್ರೂ ಹುಡುಕ್ಲೇಬೇಕು. ಅದನ್ನೇ ಯೋಚಿಸ್ತಿದ್ದೆ ನಾನ್ ಚಾಣಕ್ಯ ಆಗ್ತೀನಿ. ನನ್ ಕೈಯಲ್ಲೊಂದು ಕತ್ತೆ ಹಿಡ್ಕೊಂಡು ಓಡಾಡ್ತೀನಿ. ನಾಟಕ ಅಂದ್ಮೇಲೆ ಕಿರೀಟನೂ ಇರ್ಬೇಕು. ಸರಿ ಆಯ್ತು, ನೀನ್ ಸುಮ್ನಿರು ನಂದು. ಗೋಪಾಲ್, ಇಲ್ಲಿ ದೊಡ್ಡ ಚಾಣಕ್ಯ ಬೇಕು. ಸಣ್ಣ ಚಾಣಕ್ಯ ಚೆನ್ನಾಗ್ ಕಾಣಿಸಲ್ಲ. ಬಾ ಕುತ್ಕೋ. ಕೂತ್ಕೋ ಗೋಪಾಲ್. ನಿಮ್ಗೆ ಇಲ್ಲಿ ಚಾಣಕ್ಯನ ಪಾತ್ರಕ್ಕೆ ಜನ ಬೇಕಾ? ಗುರುಗಳೇ, ನೀವಿಲ್ಲಿ? ನೀವು ಇದ್ದಕ್ಕಿದ್ದಾಗೆ ಎಲ್ಲಿಗೆ ಹೋಗಿದ್ರಿ? ನಂಗ್ ಗೊತ್ತಿತ್ತು ಯಾವಾಗ ಸಿಕ್ಕಿದ್ರು ನೀನು ಇದೇ ಪ್ರಶ್ನೆನ ಕೇಳ್ತೀಯ ಅಂತ. ಅದಕ್ಕೆ ಉತ್ತರನೂ ಸಿದ್ಧ ಮಾಡ್ಕೊಂಡಿದ್ದೆ, ಗೊತ್ತಾ? ತುಂಬಾ ದಿನ ಆದ್ಮೇಲೆ ನಿಮ್ಮನ್ನ ನೋಡ್ತಾ ಇದ್ದೀನಿ. ಹೇಗಿದ್ದೀರಾ ಗುರುಗಳೇ? ಅದೇ, ನೀವೆಲ್ಲ ಹೇಗಿದ್ದೀರೋ ನಾನು ಹಾಗೆ ಇದ್ದೀನಿ. ಹಾಗೆ ಒಂದು ವಿಶೇಷ ಕೆಲಸದ ಮೇಲೆ ಕಟಕಕ್ಕೆ ಬಂದಿದ್ದೆ. ಮೇಷ್ಟ್ರೆ, ಇವರು ಮೋಹನ್ ಮಹಾರಾಜ್ ಅಂತ. ಕೋಲ್ಕತ್ತಾದಲ್ಲಿ ಇವ್ರ ಆಶ್ರಮ ಇದೆ. ಸುಭಿ ಒಂದ್ಸಲ ಏನ್ ಮಾಡಿದ್ದ ಅಂದ್ರೆ ನನ್ನಿಂದ ತಪ್ಪಿಸ್ಕೊಂಡು ಆಶ್ರಮಕ್ಕೆ ಹೋಗಿದ್ದ. ಇವರೇ ಅವನನ್ನ ನೋಡ್ಕೊಂಡಿದ್ರು. ಓ, ಸುಖವಾಗಿರಪ್ಪ. ನೀವೇನ ಮೋಹನ್ ಮಹಾರಾಜ್? ನಿಮ್ ಬಗ್ಗೆ ಸುಭಾಷ್ ಬಹಳ ಹೇಳಿದಾನೆ. ನೀವೇ ತಾನೇ ಅವನ್ಗೆ ವಿವೇಕಾನಂದರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿತ್ತು. ಗುರುಗಳೇ, ನಿಮ್ಗೆ ಇವ್ರ ಪರಿಚಯ ಇಲ್ಲ ಅಲ್ವಾ? ನಾನ್ ಪರಿಚಯ ಮಾಡ್ಕೊಡ್ತೀನಿ. ಇವರು ನನ್ ವಿಭಾತ್ಗೆ. ಸುಖವಾಗಿ ಸಂತೋಷವಾಗಿರಮ್ಮ. ಓ, ಎಲ್ಲ ನಾಟಕದ ಮುಖಗಳು ಅರ್ಥ ಆಯ್ತು. ಹೌದು, ಅದೇನೋ ಚಾಣಕ್ಯನಲ್ಲಿ ಸಮಸ್ಯೆ ಆಗ್ತಿದೆಯಂತೆ, ಏನದು? ಹೌದು ಗುರುಗಳೇ, ಸಮಸ್ಯೆ ಏನೋ ಆಗ್ತಿದೆ. ಅಷ್ಟು ಮಾತುಗಳನ್ನ ಹೇಗ್ ನೆನ್ಪಿಟ್ಕೊಳ್ಳೋದು? ಅದಕ್ಕೆ ಹೊಸ ಚಾಣಕ್ಯನ ಹುಡುಕ್ತಾ ಇದೀವಿ. ನೀವು ನನಗೆ ಅನುಮತಿ ಕೊಟ್ರೆ ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ. ಹೇಳಿ. ನಿಮ್ಗೆ ಯಾರಿಗೂ ಏನೂ ತೊಂದರೆ ಇಲ್ಲ ಅಂತಂದ್ರೆ ಚಾಣಕ್ಯನ ಪಾತ್ರ
ನಾನೇ ಮಾಡ್ತೀನಿ. ಯಾವ ತೊಂದ್ರೆನೂ ಇಲ್ಲ, ನಮಗಂತೂ ಸ್ವರ್ಗ ಸಿಕ್ಕಾಗಾಯ್ತು. ಶರತ್, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನೀವು ನಿಜವಾಗ್ಲೂ ಚಾಣಕ್ಯನ್ ಪಾತ್ರ ಮಾಡ್ತೀರಾ? ಗುರುಗಳೇ, ನೀವು ಬಂದು ಇವ್ರನ್ನೆಲ್ಲ ಕಾಪಾಡಿದ್ರಿ, ನನ್ನನ್ನು ಕಾಪಾಡಿದ್ರಿ. ಈಗ ನಾವೆಲ್ಲ ಸೇರಿ ನಾಟಕ ಮಾಡೋಣ. ಈ ನಾಟಕದ ಟಿಕೆಟ್ ಮಾರಾಟ ಮಾಡಿ ಬರೋ ದುಡ್ಡನ್ನ ದೇಶದ ಸೇವೆಗೆ ಬಳಸೋಣ. ಒಂದ್ ವೇಳೆ ನಾನೇನಾದ್ರೂ ಕೆಟ್ಟ ಅಭಿನಯ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತಲ್ವಾ? ಹೌದು, ನಮಗೆ ಉದ್ದೇಶ ಮಹತ್ವದ್ದಾಗಿದ್ದಾಗ ಜವಾಬ್ದಾರಿನೂ ಕೂಡ ಬಹಳ ದೊಡ್ಡದೇ ಆಗಿರುತ್ತೆ ಅಲ್ವಾ? ಹೌದು, ಇಷ್ಟು ಜನ ಸೇರಿ ನಾಟಕ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಚೆನ್ನಾಗಾಗುತ್ತೆ ಅನ್ಸುತ್ತೆ. ಹೌದು ವಿಭಾ, ಈಗ್ಲೇ ನಾವು ನಾಟಕಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುನು ಖರೀದಿ ಮಾಡ್ಬೇಕು. ಖಂಡಿತ. ಹಾ ಮೇಷ್ಟ್ರೆ, ಇದಕ್ಕೆ ಬಹಳಾನೇ ದುಡ್ಡು ಬೇಕಾಗತ್ತೆ ಅಲ್ವಾ? ಖಂಡಿತ ಬೇಕು, ದುಡ್ಡಿನ ಅವಶ್ಯಕತೆ ಬರುತ್ತೆ. ಚಂದ ಸಂಗ್ರಹಿಸ್ಬೇಕು. ಹೇಗಾದ್ರೂ ಮಾಡಿ ನಾಟಕದಿಂದ ದುಡ್ಡನ್ನ ಸಂಗ್ರಹಿಸ್ಬೇಕು. ಮತ್ತೆ ನಾಳೆಯಿಂದಾನೇ ನಾಟಕದ ಪ್ರಾಕ್ಟೀಸ್ ಕೂಡ ಶುರು ಆಗ್ಬೇಕು. ನಾವು ಇವತ್ತಿಂದಾನೇ ಚಂದ ವಸೂಲಿ ಶುರು ಮಾಡ್ತೀವಿ. ಶಭಾಷ್. ಚಂದ ಸಂಗ್ರಹ ಮಾಡಿದ್ಮೇಲೆ ಎಲ್ರೂ ಇಲ್ಲಿಗೆ ವಾಪಸ್ ಬನ್ನಿ. ನಾವು ಅಲ್ಲಿ ತನಕ ನಾಟಕದ ಪೋಷಾಕಿನ ಬಗ್ಗೆ ಯೋಚನೆ ಮಾಡ್ತೀವಿ. ಸರಿ ಸರಿ, ನೀವೀಗ ಹೋಗಿ. ಹೊರಡಿ, ಎಲ್ರೂ ಹುಷಾರಾಗಿ ಹೋಗಿ. ಮಹಾರಾಜ್, ನೀವ್ ಕೂತ್ಕೊಳ್ಳಿ. ಬನ್ನಿ, ಕೂತ್ಕೊಳ್ಳಿ. ಸ್ವಲ್ಪ ಚಂದ ಕೊಡ್ತೀರಾ? ನಾವೆಲ್ಲರೂ ಸೇರ್ಕೊಂಡು ಚಂದ್ರಗುಪ್ತನ್ ನಾಟಕ ಮಾಡ್ತಿದೀವಿ. ನೀವು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ ಕೇಳಿ, ನಮ್ಗೆ ಚಂದ ಕೊಟ್ಟು ಹೋಗಿ. ಈ ಚಂದದಿಂದ ಏನ್ ಮಾಡ್ತೀರಾ? ನಾಟಕ ಮಾಡ್ತಾ ಇದೀವಿ. ಆ ನಾಟಕದಿಂದ ಬರೋ ದುಡ್ಡೆಲ್ಲ ನಾವು ಸೇರಿಸಿ ದೇಶದ ಸೇವೆಗೆ ಬಳಸ್ತೀವಿ. ನಾಟಕದ ಹೆಸರು ಚಂದ್ರಗುಪ್ತ. ನೀವು ನೋಡಕ್ ಬನ್ನಿ. ಖಂಡಿತ ಬರ್ತೀನಿ. ಸರ್ ಒಳಗಿದ್ದಾರೆ ಅನ್ಸುತ್ತೆ. ಬನ್ನಿ ಸರ್, ಸೈನ್ ಹಾಕ್ಸ್ಕೊಡ್ತೀನಿ. ವೇಟ್, ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಹೇಳ್ಬೇಕು ಮುಖಂದ್. ನೀನು ಇಂಡಿಯನ್ ಆಗಿದ್ಕೊಂಡು ಯುರೋಪಿಯನ್ ಕ್ಲಬ್ ಒಳಗೆ ಬರೋ ಹಾಗಿಲ್ಲ. ಎಸ್ ಸರ್. ಯು ವೇಟ್ ಔಟ್ ಸೈಡ್. ನಾನು ಹೋಗಿ ಸೈನ್ ತಗೊಂಡ್ಬರ್ತೀನಿ. ಇಲ್ಲಿ ಬನ್ನಿ ಸ್ವಲ್ಪ. ಈಗ ಹೊರಡೋಣ, ತುಂಬಾ ಹೊತ್ತಾಯ್ತು. ಸರಿ ನಡೀರಿ, ಎಷ್ಟ್ ಚಂದ ಸಿಕ್ಕಿದ್ಯೋ ಅದನ್ನ ನಾವು ಹೆಡ್ ಮಾಸ್ಟರ್ಗೆ ಮತ್ತೆ ಶರತ್ ಅಣ್ಣ ಕೊಟ್ಬರೋಣ. ಒಂದ್ ನಿಮಿಷ ಇರು, ನಂಗ್ ತುಂಬಾ ದಾಹ ಆಗ್ತಿದೆ. ಇಲ್ಲೇ ಹತ್ರದಲ್ಲಿ ಕುಡಿಯೋಕ್ ನೀರಿದ್ಯಾ ನೋಡ್ತೀನಿ. ನನ್ಗೂ ಯಾಕೋ ತುಂಬಾ ದಾಹ ಆಗ್ತಿದೆ. ಅಯ್ಯೋ ದೇವ್ರೆ, ಇಲ್ಲೆಲ್ಲೂ ಹತ್ರದಲ್ಲಿ ಇದ್ದಂಗ್ ಕಾಣಿಸ್ತಾ ಇಲ್ಲ. ಆ ಕಡೆ ಇರ್ಬೋದು, ಬನ್ನಿ ಹೋಗಿ ನೋಡೋಣ. ಬನ್ನಿ. ಅದ್ ಯಾವಾಗ ಬರ್ತಾರೋ ಏನೋ ಇವರು. ನಿಂತು ನಿಂತು ಕಾಲ್ ಬೇರೆ ನೋವ್ತಾ ಇದೆ. ಕುಡಿಯಕ್ಕೆ ಸ್ವಲ್ಪ ಟೀ ಸಿಕ್ಕಿದ್ರೆ ಚೆನ್ನಾಗಿರೋದೇನೋ. ಟೀ. ಯುರೋಪಿಯನ್ ಕ್ಲಬ್ ಅಲ್ಲಿ ನನಗ್ ಟೀನ ಸಿಗೋದಿಲ್ಲ. ಬೇರೆ ಕಡೆ ಹೋಗಿ ನೋಡ್ತೀನಿ. ಅಲ್ಲಿದೆ ನೀರು.
ಅದು ಯುರೋಪಿಯನ್ ಕ್ಲಬ್. ಬನ್ನಿ ಹೋಗೋಣ. ಅವರು ನಮ್ಮನ್ನ ನೋಡಿ ನೀರ್ ಕೊಡೋ ಕೆಲಸ ಮಾಡ್ತಿದ್ದಾರೆ. ಅಯ್ಯೋ ಮಾತಾಡ್ತಾ ಇರ್ಬೇಡ, ನಂಗ್ ತುಂಬಾ ದಾಹ ಆಗ್ತಿದೆ. ಒಂದ್ ನಿಮಿಷ ತಗೋ. How dare you, you native! ಇಂಡಿಯನ್ ಆಗಿದ್ಕೊಂಡು ಯುರೋಪಿಯನ್ ಕ್ಲಬ್ ಹತ್ರಕ್ ಬರ್ತೀಯಾ? ಬೋರ್ಡ್ ನ ನೋಡ್ಲಿಲ್ವಾ? ನಾವಿಲ್ ಬರೀ ನೀರ್ ಕುಡಿಯಕ್ ಬಂದಿದ್ವಿ. Shut up! ನೀವ್ ಯಾಕೆ ಹೀಗ್ ಮಾಡಿದ್ರಿ? ಯಾಕೆ ಹೀಗ್ ಮಾಡಿದ್ರಿ? ಎದ್ದೇಳು. ಯಾಕೆ ನೀವ್ ಇವನ್ನ ತಳ್ಳಿದ್ದು? ಅವನು ನೀರ್ ಕುಡಿಯಕ್ ಬಂದಿದ್ದ. Shut up! ಬೋರ್ಡ್ ಅಲ್ಲಿ ಏನ್ ಬರ್ದಿದ್ದಾರೆ ಕಾಣಿಸ್ತಾ ಇಲ್ವಾ? Dogs and Indians are not allowed. ಈ ಕ್ಲಬ್ ಅಲ್ಲಿ ನಾಯಿಗಳಿಗೆ ಭಾರತೀಯರಿಗೆ ಎಂಟ್ರಿ ಇಲ್ಲ. ನೀವ್ ಹೀಗ್ ಬರ್ದಿರೋದೇ ತಪ್ಪು. ನೀವು ನಾಯಿ ಮತ್ತೆ ಭಾರತೀಯರನ್ನ ಸಮಾನವಾಗಿ ನೋಡ್ತೀರಾ. ಇವನ ಹತ್ರ ನೀವ್ ಈಗ್ಲೇ ಕ್ಷಮೆ ಕೇಳಿ. ಈಗ್ಲೇ ಆ ಬೋರ್ಡ್ನ ಕಿತ್ಬಿಸಾಕಿ. ಎಷ್ಟು ಸೊಕ್ಕು ನಿಂಗೆ? ನೀನು ನನಗೆ ಆರ್ಡರ್ ಮಾಡ್ತಾ ಇದೀಯಾ? ಹೂ ಇಸ್ ಹಿ? ಸರ್ ಏನಾಯ್ತು ಸರ್? ಏನಾಯ್ತು? ಹೂ ಆಮ್ ಐ? ನಾನು ಸುಭಾಷ್ ಚಂದ್ರ ಬೋಸ್. ನೀವ್ ಯಾವ್ದೇ ತಪ್ಪು ಮಾಡಿದ್ರು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನೀವು ಚಾರುನ ಬೆಳೆಸಿರೋದಕ್ಕೆ ಈಗ್ಲೇ ಕ್ಷಮೆ ಕೇಳ್ಬೇಕು. We are the Britishers. We are the kings. ನಾವ್ ಸಾರಿ ಕೇಳಲ್ಲ. ನನ್ ಸ್ನೇಹಿತಂದ್ ಯಾವ್ದೇ ತಪ್ಪಿಲ್ದೇ ಇದ್ರು ನೀವು ಅವನ ತಳ್ಳಿ ತಪ್ಪು ಮಾಡಿದಕ್ಕೆ ನೀವು ಈಗ್ಲೇ ಅವನ ಹತ್ರ ಕ್ಷಮೆ ಕೇಳಲೇಬೇಕು. ಅಲ್ಲಿ ರಸ್ತೆಲೆ ಪೊಲೀಸರು ನೀರ್ ಕೊಡ್ತಾ ಇದ್ರು. ಇಲ್ಲೊಂದ್ ಸ್ವಲ್ಪ ನೀರ್ ಕುಡಿದ್ರೆ ಏನಾಗ್ಬಿಡುತ್ತೆ? ಅದಲ್ದೆ ಚಾರು ಕೈಗೆ ಗಾಯನೂ ಆಯ್ತು. ಲುಕ್, ನೀನಿನ್ ಒಂದ್ ಮಾತು ಆಡ್ಬಾರ್ದು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ತುಂಬಾ ದೊಡ್ಡ ಮಾತಾಡ್ತೀಯ ನೀನು. ನಾವು ಮೂವ್ ಫ್ರಮ್ ಹಿಯರ್. ನಾನು ಇಲ್ಲಿಂದ ಹೋಗಲ್ಲ. ನೀವ್ ಎಲ್ಲಿವರೆಗೂ ಈ ಬೋರ್ಡ್ನ ಕಿತ್ ಬಿಸಾಕೋದಿಲ್ವೋ, ಹಾಗೆ ಚಾರು ಹತ್ರ ಕ್ಷಮೆ ಕೇಳೋದಿಲ್ವೋ, ಅಲ್ಲಿವರೆಗೂ ನಾನು ಒಂದ್ ಹೆಜ್ಜೆ ಕೂಡ ಹಿಂದೆ ಇಡೋದಿಲ್ಲ. ಮುಚ್ಚಬಾಯ್, ಮಾತಾಡಬೇಡ. ಸಾಹೇಬ್ರ ಮುಂದೆ ನಿಂತ್ಕೊಂಡು ವಾದ ಮಾಡೋಷ್ಟು ಧೈರ್ಯನ ನಿನಗೆ? ಭಾರತೀಯರನ್ನ ನಾಯಿ ಅನ್ನೋದಕ್ಕೆ ಏನ್ ಶಿಕ್ಷೆ ಅಂತ ನಿಮಗೆ ಗೊತ್ತಿದ್ಯಾ? ನೋಡಿದ್ರ ಸರ್, ನೋಡಿದ್ರ? ಈ ಹುಡುಗ ತುಂಬಾ ಹಠ ಮಾರಿ ಸರ್. ಯಾವಾಗ್ಲೂ ಪೊಲೀಸರಿಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ನೀವು ಇದೇ ದೇಶದ ವ್ಯಕ್ತಿ. ಈ ಬೋರ್ಡ್ನ ನೋಡಿ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನೀವು ಬ್ರಿಟಿಷರಿಗೆ ವಹಿಸ್ಕೊಂಡ್ ಮಾತಾಡ್ತೀರಾ? ನಿಮ್ಮೇಲೆ ಗೌರವ ಇಲ್ದಿರೋ ನೀವು ಬೇರೆ ಅವ್ರಿಗೆ ಗೌರವ ಕೊಡೋದನ್ನ ಹೇಗ್ ಕಲಿತೀರಾ? ಕೇಳಿಸ್ಕೊಂಡ್ರ ಸರ್? ಕೇಳಿಸ್ಕೊಂಡ್ರ? ಎಷ್ಟು ಮಾತಾಡ್ತಾನೆ ನೋಡಿ. ನಡಿ ಸುಭಾಷ್, ಮನೆಗ್ ಹೋಗಿ ನೀರ್ ಕುಡಿಯೋಣ. ಯಾಕೆ ಮನೆಗ್ ಹೋಗಿ ನೀರ್ ಕುಡಿಬೇಕು? ಈ ನೀರು ನಮ್ ದೇಶದ ನೀರು. ಇದನ್ನ ನಾವ್ಯಾಕೆ ಕುಡಿಬಾರ್ದು? ನಾವ್ ಹೀಗೆ ಸುಮ್ನೆ ಇದ್ರೆ ಈ ಬೋರ್ಡ್ ಹೀಗೆ ಇರುತ್ತೆ. ಇವರು ವಿದೇಶಿಗಳು, ಇದು ನಮ್ ದೇಶ. ನಮ್ ದೇಶಕ್ಕೆ ಬಂದು ನಮ್ ದೇಶದ ಜನರಿಗೆ ಕೆಟ್ಟದಾಗ ನೋಡ್ತೀರಾ ನೀವು? ನೀನ್ ಯಾವ ಅನ್ಯಾಯನೂ ಮಾಡಿಲ್ಲ ಚಾರು, ನೀನ್ ಹೆದರ್ಬೇಡ. ನಾವ್ ಯಾರು ಅನ್ಯಾಯ ಮಾಡಿಲ್ಲ. ಈಗಿಲ್ಲಿ ಯಾರು ಅನ್ಯಾಯ ಮಾಡಿದಾರೋ ಅವರು ನಮ್ಮ ಹತ್ರ ಕ್ಷಮೆ ಕೇಳ್ಬೇಕು. ನೀವ್ ಹೇಳಿ, ಈಗ ಕ್ಷಮೆ ಕೇಳ್ತಿರೋ ಇಲ್ವೋ? ಕೇಳಿ, ಕ್ಷಮೆ ಕೇಳಿ. ಇಲ್ಲಿ ಯಾಕೋ ಈಗ ಗಲಾಟೆ ಆಗೋ ಹಾಗಿದೆ. ನಾನು ಈಗ್ಲೇ ಹೋಗಿ ಈ ಸುದ್ದಿನ ಮೇಷ್ಟ್ರಿಗೆ ಹೇಳಿ ಬರ್ತೀನಿ. ನಾನು ಹೋಗಿ ಮೇಷ್ಟ್ರಿಗೆ ಸುದ್ದಿ ಕೊಟ್ಬಿಟ್ಟು ಬರ್ತೀನಿ. ಇನ್ನೊಂದು ಮಾತು ಆಡೋ ಹಾಗಿಲ್ಲ ನೀನು. ಉಸಿರು ಬಿಡಬಾರ್ದು ನೀನು.
ಕಮಕ್ ಕೆಮಕ್ ಅಂತ ಅಂದು ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ. ಏನ್ ಅನ್ಕೊಂಡಿದ್ಯಾ ನೀನು? ಹುಷಾರ್. ವಿಭಾ, ನಾಟಕಕ್ ಬೇಕಾಗಿರೋ ಬಟ್ಟೆಗಳ ಜವಾಬ್ದಾರಿ ನೀನೇ ತಗೋ. ಸ್ವದೇಶಿ ಮೇಳದಲ್ಲಿ ನೀನ್ ಹೊಲ್ದಿರೋ ಬಟ್ಟೆಗಳನ್ನ ಮಾರ್ತಿದ್ದೆ ಅಲ್ವಾ? ನೀನ್ ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿದ್ಯಾ, ಅದಕ್ಕೆ ಈ ಜವಾಬ್ದಾರಿನ ನೀನೇ ತಗೊಂಡ್ರೆ ಸರಿ. ಸರಿ, ಹಾಗಾದ್ರೆ ನಾನ್ ಜವಾಬ್ದಾರಿ ತಗೋತೀನಿ, ನೀವು ನನಗ್ ಸಹಾಯ ಮಾಡಿ. ಮಿಸ್ಟ್ರೆ, ಮಾಧವ್ ಮಿಸ್ಟ್ರೆ, ಮಿಸ್ಟ್ರೆ. ಯಾಕೆ? ಏನಾಯ್ತು ಗೋಪಾಲ್? ಗೋಪಾಲ್, ಏನಾಯ್ತು? ಯಾಕಷ್ಟೊಂದು ಹೆದರ್ಕೋತಿದ್ಯಾ? ಹೇಳು. ನಾವು ಯುರೋಪಿಯನ್ ಕ್ಲಬ್ ಹತ್ರ ನೀರ್ ಕುಡಿಯಕಂತ ಹೋಗಿದ್ವಿ. ಅದೇ ಆ ರಿಚರ್ಡ್ಸನ್ ಸಾಹೇಬ್ರು ಇದಾರಲ್ಲ, ಅವರು ಚಾರುನ ಜೋರಾಗಿ ತಳ್ಳಿದ್ರು. ಚಾರು ಕೈಗೆಲ್ಲ ಪೆಟ್ಟಾಗ್ಬಿಟ್ಟಿದೆ. ಚಾರುಗೆ ತುಂಬಾ ರಕ್ತ ಬರ್ತಿದೆ. ಪೊಲೀಸರು ಕ್ಷಮೆ ಕೇಳ್ಬೇಕು ಅಂತ ಸುಭಾಷ್ ಹಠ ಹಿಡ್ದಿದ್ದಾನೆ. ಈಗ ಖಂಡಿತ ಪೊಲೀಸರು ಸುಭಾಷ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ದಯವಿಟ್ಟು ನೀವೆಲ್ರೂ ಬನ್ನಿ. ಇದೇನು ಹೇಳ್ತಿದ್ಯಾ? ಇಷ್ಟು ದೊಡ್ಡ ಅನ್ಯಾಯ ಮಾಡಿದ್ರ ಅವರು? ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ಅವ್ರಿಗೆ? ಚಿಚಿ ಚಿಚಿ ಚಿ, ಇವ್ರೇನ್ ಮನುಷ್ಯರ? ಒಬ್ಬ ಹುಡುಗನ್ಗೆ ನೀರ್ ಕುಡಿಯೋಕೂ ಬಿಡಲ್ಲ ಅಂದ್ರೆ? ಈ ಪೊಲೀಸರಿಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಡ್ಲೇಬೇಕು. ನಮ್ಮ ದೇಶದ ಮಕ್ಕಳಿಗೆ ಇಂಥ ಅನ್ಯಾಯನ ಒಂದು ಗತಿ ಕಾಣಿಸ್ಬರ್ತೀನಿ. ಅನಂತಣ್ಣ, ಅನಂತ್, ಅನಂತ್, ನೀನ್ ಹೋಗೋದ್ ಸರಿ ಅಲ್ಲ. ನೀನ್ ಅಲ್ಲಿಗೆ ಹೋಗೋದ್ರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ತಿಳ್ಕೊ. ಯಾಕೆಂದ್ರೆ ಪೊಲೀಸರಿಗೆ ನಿನ್ನ ಪರಿಚಯ ಇದೆ. ಹೌದು ಅನಂತಣ್ಣ, ಗುರುಗಳು ಹೇಳೋದು ಸರಿಯಾಗಿದೆ. ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ನಿಲ್ಲು ಶರತ್, ನಾನು ನಿನ್ ಜೊತೆ ಬರ್ತೀನಿ. ನಾನು ಬರ್ತೀನಿ ಮೇಷ್ಟ್ರೆ. ನಡಿ ಗೋಪಾಲ್, ಪ್ರೋಮಿ ಅಕ್ಕ ಬನ್ನಿ, ನಡೀರಿ. ಸುಭಾಷ್, ಐ ಆಮ್ ಗಿವಿಂಗ್ ಯು ಫೈನಲ್ ವಾರ್ನಿಂಗ್. ಸುಮ್ನೆ ಹೋಗ್ತಾ ಇರೋ. ನಾನು ಹೇಳ್ದೆ ತಾನೆ, ನೀವ್ ಕ್ಷಮೆ ಕೇಳೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಸಾಕು ಬಿಡು ಸುಭಾಷ್. ಯಾಕೆ ಬಿಡ್ಬೇಕು? ಕಣ್ಣೆದ್ರಿಗೆ ಅನ್ಯಾಯ ಆದ್ರೂ ಕೂಡ ನಾವ್ ನೋಡ್ಕೊಂಡಿದ್ರೆ ಅದು ಇದಕ್ಕಿಂತ ದೊಡ್ಡ ಅನ್ಯಾಯ. ನಾವೇನಾದ್ರೂ ಸುಮ್ನೆ ಇಲ್ಲಿಂದ ಹೊರಟು ಹೋದ್ರೆ ಆಗ ಅದು ತುಂಬಾ ದೊಡ್ಡ ಅನ್ಯಾಯ ಆಗುತ್ತೆ. ಅವರು ನಿನ್ನ ಹತ್ರ ಕ್ಷಮೆ ಕೇಳಲೇಬೇಕು. ಏನಿದು? ಎಷ್ಟು ಹಠ ಇದೆ ಈ ಹುಡುಗಂಗೆ. ಇವನ್ ಯಾವಾಗ್ಲೂ ಹೀಗೆ ಮಾಡ್ತಾನೆ. ಸರ್, ಇವರಪ್ಪ ವಕೀಲರು ಸರ್, ಅದಕ್ಕೆ ಪೊಲೀಸರಿಗೆ ಎದುರುತ್ತರ ಕೊಡ್ತಾ ಇದ್ದಾನೆ. ನಮ್ಮನ್ನ ಹೆದರಿಸ್ತಾನೆ. ನಾವ್ ಹೆದರಿಸ್ತಿಲ್ಲ, ನೀವ್ ಹೆದರುತ್ತಿರೋದು. ಯಾಕಂದ್ರೆ ನೀವ್ ಅನ್ಯಾಯ ಮಾಡಿದೀರಾ. ಶಟ್ ಅಪ್ ಮುಖನ್. ಎಸ್ ಸರ್. ಈ ಹುಡುಗನ ಇಲ್ಲಿಂದ ಎಳ್ಕೊಂಡು ಹೋಗಿ. ಇವ್ರಪ್ಪ ಯಾರು ಅಂತ ನಾನ್ ನೋಡ್ಬೇಕು. ಹೇಯ್,